ವೆಕೇಶನ್ ಬಂದಿದ್ದೀನೋ ಇವನ್ ರೂಮ್ ಶಿಫ್ಟ್ ಮಾಡಕ್ ಬಂದಿದ್ದೀನೋ ಗೊತ್ತಿಲ್ಲ. ಏನಪ್ಪಾ ನನ್ ಲೈಫ್ ಹಿಂಗ್ ಆಗೋಯ್ತು. ಎಷ್ಟು ದೊಡ್ಡ ಲಿಫ್ಟ್ ಅಪ್ಪ. ನೋಡಿದ್ರೆ ರೂಮ್ ಫುಲ್ ಆಕ್ಯುಪೈಡ್ ಅಂತಿದ್ದಾರೆ. 3 ಜನ 3 ಬೆಡ್ ಅಲ್ಲಿ ಇದಾರೆ ಅಂತ ಬೇಜಾರಾಗ್ಬಿಟ್ಟಿದೆ ನಮಗಂತೂ. ಇಫ್ ಐ ಹ್ಯಾವ್ ಟು ಲೀವ್ ನೌ ಯು ಜಸ್ಟ್ ಪೇ ಮೈ ಡೆಪಾಸಿಟ್ ಬ್ಯಾಕ್ ಅಂಡ್ ದೆನ್ ಐ ಕ್ಯಾನ್ ಜಸ್ಟ್ ಲೀವ್. ಐ ಹ್ಯಾವ್ ಅನದರ್ ಅಪಾರ್ಟ್ಮೆಂಟ್. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ಲೀಗಲ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ, ಲೀಗಲ್ ಆಗಿ ಮೂವ್ ಆಗು. ಇದು ಬೇಕಿತ್ತು ನಿನಗೆ ಅಂದೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಗೈಸ್. ನೀವು ನಿನ್ನೆ ನೋಡಿದ ವಿಡಿಯೋ ಅಲ್ಲಿ ರೂಮ್ ಶಿಫ್ಟಿಂಗ್ ಅಂತ ಹೇಳಿದ್ದೆ. ಇವತ್ತು ರೂಮ್ ಶಿಫ್ಟ್ ಮಾಡ್ತಾ ಇದೀವಿ. ತೋರಿಸ್ತಿದೀನಿ ನೋಡಿ ಎಷ್ಟು ಐಟಮ್ಸ್ ತಗೊಂಡ್ ಹೋಗ್ತಾ ಇದೀವಿ ಅಂತ. ನಾನ್ ಇಲ್ಲಿಗೆ ವೆಕೇಶನ್ ಬಂದಿದ್ದೀನೋ ಇವನ್ ರೂಮ್ ಶಿಫ್ಟ್ ಮಾಡಕ್ ಬಂದಿದ್ದೀನೋ ಗೊತ್ತಿಲ್ಲ. ಬನ್ನಿ ಗೈಸ್. ಇವನಿಗೆ ಮಾತ್ರ ಅಂಬ್ರೆಲಾ ಅಂತೆ, ನಾನು ಇದೇ ತರ ಮಳೆಲ್ ನಡ್ಕೊಂಡ್ ಬರ್ಬೇಕಂತೆ. ನೋಡಿ ಜರ್ಮನ್ ಗರ್ಲ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿ ಆಗ್ಲೇ ಪಾರ್ಟಿಗೂ ಎಲ್ಲಿಗೋ ಹೋಗ್ತಿದ್ದಾರೆ. ನಾವು ಈ ತರ ಶಿಫ್ಟಿಂಗ್ ಮಾಡ್ಕೊಂಡು ಆಟಾಡ್ತಾ ಇದೀವಿ. ಲೈಫ್ ಆಫ್ ಜರ್ಮನ್ ಸ್ಟೂಡೆಂಟ್. ಇದು ಫಸ್ಟ್ ರೂಮು. ನಾನ್ ಬಂದಾಗ ಈ ರೂಮ್ ಇತ್ತಲ್ವಾ, ಇವಾಗ ನೆಕ್ಸ್ಟ್ ಇನ್ನೊಂದ್ ತಿಂಗಳಿಗೆ ಇನ್ನೂ ಒಂದು ರೂಮ್ ಶಿಫ್ಟ್ ಮಾಡ್ಬೇಕು. ಸೊ ನೀವು 3 ರೂಮ್ಸ್ ನೋಡ್ತೀರಾ. ಇದೊಂದು ರೂಮು, ನಾವಿವಾಗ ಹೋಗ್ತಿರೋ ರೂಮ್ ಒಂದು, ಆಗಸ್ಟ್ ಎಂಡಿಂಗ್ ಅಲ್ಲಿ ಇನ್ನೊಂದು ರೂಮ್ ಶಿಫ್ಟ್ ಆಗ್ಬೇಕು. ಇದೇನ್ ಕಡಿಮೆ ದೂರ ಅಲ್ಲ, 30 ಮಿನಿಟ್ಸ್ ಟ್ರಾವೆಲ್ ಮಾಡ್ಬೇಕು. 2 ಟ್ರೈನ್ ಚೇಂಜ್ ಮಾಡ್ಬೇಕು. ಬನ್ನಿ ಹೋಗೋಣ. KSRTC ಟ್ರೈನ್ ಬಂದಿದೆ, ಹೋಗೋಣ ಬನ್ನಿ. ಸೆಕೆಂಡ್ ಟ್ರೈನ್ ಬಂದಿದೆ ನೋಡಿ. ಗೈಸ್, ನಾವ್ ಇವಾಗ ಸೆಕೆಂಡ್ ಟ್ರೈನ್ ಸ್ಟಾಪ್ ನ ಕೂಡ ಇಳಿದಿದೀವಿ. ಇಲ್ಲಿಂದ ನಾವು 500 ಮೀಟರ್ಸ್ ನಡಿಬೇಕು, ಅರ್ಧ ಕಿಲೋಮೀಟರ್. ಇದು ಒಂಥರ ಡಿಫ್ರೆಂಟ್ ಪ್ಲೇಸ್, ಚೆನ್ನಾಗಿದೆ. ಅದು ಚೆನ್ನಾಗಿತ್ತು ಇನ್ನು, ಬಟ್ ಇಲ್ಲಿ ಇದು ಸೇಫ್ ಇಲ್ಲ. ಅಂದ್ರೆ ಇಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಯಾವಾಗ್ಲೂ ಅಂತ ಹೇಳ್ತಿದ್ದಾನೆ. ಇದೇ ಇದ್ರ ಹೆಸರು ಝೀಕರ್ ಸ್ಟ್ರಾಸ ಅಂತ. ಝೀಕರ್ ಸ್ಟ್ರಾಸ ಅಂದ್ರೆ ಝೀಕರ್ ಸ್ಟ್ರೀಟ್ ಅಂತ. ಇಲ್ಲೂ ತುಂಬಾ ಸ್ಟ್ರೀಟ್ಸ್ ಗಳಿದಾವೆ. ಇಲ್ಲೆಲ್ಲೋ ಲೆಫ್ಟ್ ಹೋಗ್ಬೇಕಂತೆ. ಎಲ್ಲಿ ನೋಡಿದ್ರು ನಿಮ್ಗೆ ಗ್ರಾಫಿಕ್ ಡಿಸೈನ್ಸ್ ಗಳು ಕಾಣಿಸುತ್ತೆ ಈ ತರ. ಟಾಸ್ಕ್ ಏನಂದ್ರೆ, ಇವಾಗ ಇಲ್ಲೇನೋ ನಾನು ಹಳೆ ರೂಮಲ್ಲಿ 3 ಬೆಡ್ ಇತ್ತು, 2 ಖಾಲಿ ಇದ್ರು. ಸೊ ಅಲ್ಲಿ ಮಲ್ಕೊಳ್ತಿದ್ದೆ ಬೆಡ್ ಮೇಲೆ. ನಾನು ಈ ಜರ್ಮನಿಗೆ ಬಂದಿರೋದೇ ಹಾಗೆ, ಅಂದ್ರೆ ಕೆಳಗ್ ಮಲ್ಕೊಳ್ಳೋದಕ್ಕೂ ನಾನು ರೆಡಿ. ಸೊ ಸುಮ್ನೆ ವೆಕೇಶನ್ಗೆ ಅಂತ ಬಂದಿರೋದಲ್ವಾ, ಎಲ್ಲಿ ಸಿಕ್ಕಿದ್ರೆ ಏನು. ಇವಾಗ ಈ ರೂಮಲ್ಲಿ ಹಾಗಲ್ಲ, ಎಲ್ರು ಇದಾರೆ. ನೋಡೋಣ ಏನೇನಾಗುತ್ತೆ, ಒಳಗೋಗಿ ನೋಡೋಣ. ಸೊ ಈ ರೂಮಲ್ಲಿ ನಾವು ಕೆಳಗ್ ಮಲ್ಕೋಬೇಕಾಗತ್ತೆ. ದಟ್ಸ್ ಓಕೆ, ಅದೆಲ್ಲ ಏನ್ ತೊಂದರೆ ಇಲ್ಲ ನನಗೆ ಕೆಳಗ್ ಮಲ್ಕೊಳ್ಳೋದಕ್ಕೆಲ್ಲ. ಗೈಸ್, ಇಲ್ಲಿ ಇದೆಯಲ್ಲ, ಇದೆ ಅಂತೆ ಅಪಾರ್ಟ್ಮೆಂಟ್. ಬಿಲ್ಡಿಂಗ್ ನಂಬರ್ 63 ಅಂತೆ. ಬನ್ನಿ ಹೋಗೋಣ. ಫೋನಲ್ಲಿ ಒಬ್ರು ಇದಾರೆ, ಅವರು ಗೈಡ್ ಮಾಡ್ತಾ ಇದಾರೆ. ರೂಮ್ ಮೇಟ್ ಅಂತೆ ಅವರು. ಏಜೆನ್ಸಿ ಕೊಟ್ಟಿರುವಂತಹ ರೂಮ್ ಇದು ನೋಡಿ. ಈ ತರ ಅವ್ರಿಗೆ ಬೇಡ ಅಂದ್ರೆ ಸೋಫಾಗಳನ್ನಾಗ್ಲಿ ಬಟ್ಟೆಗಳನ್ನಾಗ್ಲಿ ಹೀಗೆ ಇಟ್ಬಿಟ್ಟಿರ್ತಾರೆ ಅವ್ರು ಖಾಲಿ ಮಾಡುವಾಗ. ಸೊ ನೀವು ಇವಾಗ ತಗೊಂಡೋಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಬನ್ನಿ, ಓಪನ್ ಮಾಡಿದ್ದಾರೆ, ನೋಡೋಣ. ಇದು ಒಂಥರ ಚೆನ್ನಾಗಿದೆ ಅಲ್ಲ. ಎಷ್ಟನೇ ಫ್ಲೋರು? ವಾವ್, ಈಸಿ ಇದೆ ಇದು. ಪೂಲ್ ಎಲ್ಲ ಇದೆ. ಇದೇನಾ ಗ್ರೌಂಡ್ ಫ್ಲೋರಾ? ಸಾಕದಿದೆ. ನಡಿ, ಎಲ್ಲ ಒಂದು ರೂಮ್ ಸಿಕ್ಕಿದ್ರೆ ಸಾಕು ಇವತ್ತು ಸದ್ಯಕ್ಕೆ. ಮನೆಯಿಂದ ಹೊರಗಿದ್ದೀವಿ ನಾವು. ನಾಟ್ ಬ್ಯಾಡ್. 1 ಮಂತ್ ವರೆಗೂ ಇದೆ ನಮ್ಮಷ್ಟೇ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಯಾರು ರೂಮಲ್ಲಿ ಇದ್ದಾರೆ? No, there's occupied, like 2 people are already there. There is no space here, it seems. One second, cut the phone, sir. ಗೈಸ್, ಇಲ್ಲಿ ಬಂದ್ವಿ. ಇಲ್ಲಿ 2-3 ಬೆಡ್ಸ್ ಇದೆ. ಸೊ 2-3 ಬೆಡ್ಸ್. ಇಲ್ಲಿ ಒಬ್ರು ಕೇರಳದವ್ರು ಇದಾರೆ, ಇವರೆಲ್ಲ ಕೇರಳದವ್ರು ಆಕ್ಚುಲ್ ಆಗಿ. ಇಲ್ಲಿ ಇನ್ನೊಂದು ರೂಮ್ ಇದೆ, ಚಿಕ್ಕ ರೂಮು, 2 ಇವಾಗ ಎಷ್ಟು ಇದಕ್ಕೆ? ಇದು 45,000. ನಾವು ಗ್ರೌಂಡ್ ಫ್ಲೋರ್ ಅಲ್ವಂತೆ. ಇನ್ನೊಬ್ರು ಕಾಲ್ ಮಾಡಿ 5th ಫ್ಲೋರ್ಗೆ ಹೋಗ್ಬೇಕು ನಾವು ಇವಾಗ. ಬನ್ನಿ ಹೋಗೋಣ. ಇವರು ಕೇರಳದವ್ರೆ, ರೂಮ್ ಮೇಟ್. ಇವಾಗ ಇರೋರು ಕೇರಳದವ್ರೆ, ಮುಂಚೆ ಇದ್ದಿದ್ ರೂಮ್ ಮೇಟ್ಸು ಕೇರಳದವ್ರೆ. ಎಲ್ಲ ಮಲಯಾಳಿ ಕುಟೀಸೆ ಇವನ್ಗೆ ರೂಮ್ ಮೇಟ್ಸ್. ಇವಾಗ ಕನ್ನಡದವ್ರು ಬೇಕಿತ್ತ ನಿನ್ಗೆ? ಓಕೆ, ಲಿಫ್ಟ್ ಅಂತ ಇದು. ಲಿಫ್ಟ್ ತೆಗೆದು ಮೇಲೆ ಹೋಗೋಣ ಬನ್ನಿ.
ಎಷ್ಟು ದೊಡ್ಡ ಲಿಫ್ಟ್ ಅಪ್ಪ, ಒಬ್ರೇ ಹೊಡಿಯೋದು ಅನ್ಸುತ್ತೆ. ಇನ್ನೊಂದು ತಿಂಗಳಿಗೆ ಇಲ್ಲಿ ಇಳಿಬೇಕು, ಬರೀಬೇಕು ಅಪ್ಪ. ನೋಡಿ ನಾವ್ ಇವಾಗ ಇದೀವಿ 5th ಫ್ಲೋರ್ ಅಲ್ಲಿ. ಹಾಯ್ ಬ್ರದರ್. ಬರ್ತದೆ ಆಮೇಲೆ ತೋರಿಸ್ಕೊಂಡೆ ನಿಮ್ಗೆ. ಬೇಜಾರಾಗ್ಬಿಟ್ಟಿದೆ ನಮಗಂತೂ. ಏನಂದ್ರೆ ಇವಾಗ 2 ಬೆಡ್ ಇದೆಯಾ ಇಲ್ಲಿ, ಇವಾಗ ಇನ್ನೊಂದು ಬೆಡ್ನ ತಗೊಂಡ್ಬಂದು ಹಾಕ್ತಾರಂತೆ ಏಜೆನ್ಸಿ ಅವರು. ಇಷ್ಟು ದೊಡ್ಡ ಸ್ಕ್ಯಾಮ್ ಅಂತ ಇವಾಗ ಅರ್ಥ ಆಯ್ತು. ಅಂದ್ರೆ ಒಂದು ರೂಮ್ನ ಅವರು 55,000 ತಗೊಳ್ತಾರಂತೆ. 55,000ರಿಂದ 60,000ಕ್ಕೆ ಒಂದು ರೂಮ್ನ ಪರ್ಚೇಸ್ ಮಾಡಿ, ಈ ತರ ಒಬ್ಬೊಬ್ರು ಸ್ಟೂಡೆಂಟ್ನ 3 ಜನನ ಸೇರಿಸಿದ್ರೆ ಒಬ್ಬೊಬ್ಬರಿಗೆ 45,000 ಚಾರ್ಜ್ ಮಾಡಿ 1.5 ಲಕ್ಷ ಮಾಡ್ಕೊಳ್ತಾರೆ. ಒಳ್ಳೆ ದುಡ್ಡು ಮಾಡ್ತಿದ್ದಾರೆ. ಇವಾಗ ಸಂಜೆ ಅಷ್ಟರೊಳಗೆ ಇನ್ನೊಂದು ಬೆಡ್ನ ಅರೇಂಜ್ ಮಾಡಿಸಿ, ಅಂದ್ರೆ ತಗೊಂಬಂದು ಅವರೇ ಹಾಕ್ಬಿಟ್ಟು ಹೋಗ್ತಾರಂತೆ. ಈ ರೂಮಲ್ಲಿ ಇದು 2 ಶೇರಿಂಗ್ ರೂಮೇ, ಆದ್ರೆ ಇನ್ನೊಂದು ಬೆಡ್ ತಗೊಂಬಂದು ಹಾಕ್ತಾರೆ. ಜುಗಾಡ್ ಮಾಡ್ತಿದ್ದಾರೆ. ನಾವೇನ್ ಅನ್ಕೊಂಡಿದ್ದು ಅಂದ್ರೆ ಈ ಸೂಟ್ ಕೇಸ್ಗಳನ್ನ ತಗೊಂಡೋಗಿ ಇಲ್ಲಿ ಫಸ್ಟ್ ಈ ಕೊಟ್ಟಿರೋ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಇಟ್ಬಿಟ್ಟು ಮತ್ತೆ ರೂಮ್ಗೆ ಹೋಗಿ ಇನ್ನೂ ಸಾಮಾನುಗಳಿದೆಯಲ್ಲ ಅದನ್ನೆಲ್ಲ ಹಾಕೊಂಡ್ ಬರ್ಬೇಕು ಅಂತ. ಇಲ್ಲಿ ನೋಡಿದ್ರೆ ನಮ್ಗೆ ಅಂತ ಒಂದು ಕಬೋರ್ಡೇ ಇಲ್ಲ, ಬರೀ 2 ಕಬೋರ್ಡ್ ಇದೆ ಇವ್ರಿಗೆ. ಇವಾಗ ಇನ್ನೊಂದು ತಗೊಂಡ್ಬಂದು ಹಾಕ್ತಾರಂತೆ. ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ನೋಡಿ ವ್ಯೂ ಹೇಗಿದೆ. To be comfortable and Exactly. Now you are talking on the right point. Yesterday, you know how she spoke to me. She said you have to vacate. If not, deposit will not be given back. And if you don't clean the room, and you'll end up losing all your deposit. Is that the way to talk? And it is very far. I think you can understand, right? It is waste traveling 1.5 hour to my university, and if I have to go to part-time job and I have to struggle with the cycle and everything, no brother, this is not possible. I'll just stay in the same apartment. Or if you are fine and if you want me to compromise, search somewhere near to Spandau, and I'm fine with that. Yeah. okay. Yeah. ಅರೆ ವೀಕೆಂಡ್ ನಾವು ಫೈಂಡ್ ಮಾಡ್ಕೊಂಡಿದ್ದೀರಿ. ನಾವು ಕೊಡ್ತಾರೆ ಡೆಪಾಸಿಟ್ ಬೇಕಾ ನಿಂಗೆ? So if you really want us to leave, or if you guys are struggling, I can also understand that, but only if my deposit is given me right back. So I will just go and I have another apartment, I can just move there, but my deposit should be cleared for 100%, and then I can leave just today or tomorrow. Yeah. okay. Yeah, please. Sure. That is the best method. Did he say what he said right now? Bro, he they're just bluffing now. Yeah, that is, like we have to be bold. That ಎಕ್ಸಾಕ್ಟ್ಲಿ. ದೊಡ್ಡ ಕಥೆ ಆಗ್ಬಿಟ್ಟಿದೆ ಇಲ್ಲಿ. ಏನಂದ್ರೆ ಒಂದು ಚಿಕ್ಕ ರೂಮ್ ಅಲ್ಲಿ ಇಬ್ಬರನ್ನ ಆಲ್ರೆಡಿ ಇದಾರೆ. 2 ಶೇರಿಂಗ್ ರೂಮ್ ಅದು. ಅದ್ರಲ್ಲಿ ಇವಾಗ ಏನು ಏಜೆನ್ಸಿ ಅವರು ಹೇಳಿದ್ನಲ್ವ ನಾನು, ಇದನ್ನ ಒಂದು ರೂಮ್ ನ ಅವರು 40,000 ಓನರ್ ಕೊಡೋದು ಆಯ್ತಾ. ಒಬ್ಬೊಬ್ರು ಸ್ಟೂಡೆಂಟ್ಸ್ ಹತ್ರ 40,000 50,000 ಚಾರ್ಜ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಓನರ್ಸ್ಗಳು, ಇಲ್ಲಿ ಅಪಾರ್ಟ್ಮೆಂಟ್ ಓನರ್ಸ್ಗಳು ಏನಿರ್ತಾರಲ್ವಾ, ಇವರೆಲ್ಲ ಯಾರು ಈ ತರ ಡೈರೆಕ್ಟ್ ಸ್ಟೂಡೆಂಟ್ಸ್ಗೆ ಕೊಡೋದಿಲ್ಲ. ರಿಸ್ಕ್ ಅಂದ್ಬಿಟ್ಟು ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರೆ. ಏಜೆನ್ಸಿ ಅವರು ಈ ತರ ಮಾಡ್ತಾರೆ. ಸೊ ಇವಾಗ ನಾವಿದ್ದಿದ್ದ ಪ್ಲೇಸ್ ಅಲ್ಲಿ 4 ಜನ ಇದ್ದಿದ್ದು, ಅವರೆಲ್ಲ ರೂಮ್ ಚೇಂಜ್ ಮಾಡ್ಬಿಟ್ರು. ಅವರೆಲ್ಲ ಅವ್ರವ್ರ ಕಂಟ್ರೀಸ್ಗೆ ಹೋಗ್ಬಿಟ್ರು. ಚೇತನ್ ಒಬ್ನೇ ಇದ್ದಿದ್ದಲ್ವಾ. ಇವನೇನ್ ಮಾಡ್ದ, 1 year ಕಾಂಟ್ರಾಕ್ಟ್ ಅಲ್ಲಿ 11 months ಆಗಿದೆ, ಇನ್ನೂ 1 month ಇದೆ ಕಾಂಟ್ರಾಕ್ಟ್. ಇವಾಗಲೇ ಮೂವ್ ಮಾಡಿ, ಇಲ್ಲಾಂದ್ರೆ ನಾವೇ ಒಂದು ರೂಮ್ ಕೊಡ್ತೀವಿ, ಇದು ಅವರೇ ಹುಡುಕೊಟ್ಟಿದ್ ರೂಮು, ಅಲ್ಲಿಗೆ ಹೋಗಿ ಶಿಫ್ಟ್ ಆಗ್ಬಿಡಿ, ನಾವು ಆ ರೂಮ್ನ ಬೇರೆಯವ್ರಿಗೆ 3 members ಕೊಡಬೇಕು ಅಂತ. ಅಗ್ರಿಮೆಂಟ್ ಅಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಏನು ಅವ್ರೇನಾದ್ರು 3 ಜನ ಬೇರೆಯವ್ರು ಬಿಟ್ರೆ ನಾನು ಹೋಲ್ 4 ಜನದ ರೆಂಟ್ ಪೇ ಮಾಡ್ಬೇಕು ಅಂತ ಎಲ್ಲೂ ಬರ್ದಿಲ್ಲ. ಅವ್ರು ಅದನ್ನ ಹೇಳ್ತಿದ್ದಾರೆ, ನೀವು ಒಬ್ಬರೇ ಇದ್ದೀರಾ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ 4 ಜನರ ರೆಂಟ್ ನ ನೀವು ಪೇ ಮಾಡಿ ಅಂತ ನಮಗ್ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಅಗ್ರಿಮೆಂಟ್ ಅಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಇಲ್ಲೊಬ್ರು ಹೇಳ್ಕೊಟ್ರು, ಏನಕ್ಕೆ ಈ ತರ ಮಾಡ್ತಿದ್ದೀರಾ ನೀವು, ಅಗ್ರಿಮೆಂಟ್ ಇದೆಯಲ್ವಾ ಮಾತಾಡಿ ಅಂತ. ನಿನ್ನೆ ಚೇತನ್ ಏನ್ ಮಾಡ್ದ ಅಂದ್ರೆ ಫುಲ್ಲು ಪೊಲೈಟ್ ಆಗಿ ಮಾತಾಡ್ಬಿಟ್ಟು ಅವ್ರ ಹತ್ರ ಎಲ್ಲ ಅವ್ರು ಕಿರ್ಚಾಡ್ತಿದ್ರು. ನೀನು ರೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಾಳೆ ನಾವು ಬರ್ತೀವಿ, ರೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು, ನೀವು 4 ಜನ ಇದ್ರಿ ಅಲ್ವಾ, ರೂಮ್ ಹೆಂಗ್ ಕೊಟ್ಟಿದ್ವಿ ಫುಲ್ ಕ್ಲೀನ್ ಮಾಡಿ ಹೋಗ್ಬೇಕು, ಯಾಕಂದ್ರೆ ನೀವ್ ಲಾಸ್ಟ್ ಪರ್ಸನ್ ಬಿಡ್ತಿರೋದು ಅಂತ ಎಲ್ಲ. ಚೇತನ್ ಇಲ್ಲ, ನಾನು ಕ್ಲೀನ್ ಮಾಡಕ್ಕಾಗಲ್ಲ, ಅವ್ರದ್ದೆಲ್ಲ ನಾನೇನು ಕ್ಲೀನ್ ಮಾಡ್ಲಿ ಅಂದ್ರೆ, ಇಲ್ಲ ನೀನ್ ಕ್ಲೀನ್ ಮಾಡಿದ್ರೆ ಮಾತ್ರ ಡೆಪಾಸಿಟ್ ಕೊಡ್ತೀನಿ ಅಂತ ಅವರು ಫುಲ್ ಜೋರಾಗಿ ಮಾತಾಡ್ತಿದ್ಲು. ಆ ಹುಡುಗಿ ಇಂಡಿಯನ್ ಅಂತೆ, ಪಂಜಾಬಿ ಅಂತೆ, ಅವಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಏಜೆನ್ಸಿಗೆ. ಎಷ್ಟು ರೂಢಾಗಿ ಮಾತಾಡ್ತಾರೆ ಅವರು. ಅದಕ್ಕೆ ಇವಾಗ ನಾನು ನಾನು ಈ ತರ ಅಗ್ರಿಮೆಂಟ್ ವಿಷಯ ಎತ್ತಿದೆ, ಮಾತಾಡಿದೆ, ಲೀಗಲ್ ಆಗಿ ಹೋಗೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಯಾಕಂದ್ರೆ ಇಲ್ಲಿ ಟೆನೆಂಟ್ಸ್ಗೆ ಜಾಸ್ತಿ ಪವರ್ ಅಂತೆ. ಟೆನೆಂಟ್ಸ್ ಹತ್ರ ಇವಾಗ ಏನಾದ್ರು ಈ ತರ ಪ್ರಾಬ್ಲಮ್ ಆದ್ರೆ ಟೆನೆಂಟ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದ್ರೆ ಅಗ್ರಿಮೆಂಟ್ ಇದೆ, 45,000 ಮಂತ್ಲಿ ಪೇ ಮಾಡ್ತಿದ್ದಾರೆ. ಇದೆಲ್ಲ ಕ್ರೇಜಿ ಇದೆ ಇದು. ಓಕೆ, ಜೋರಾಗಿ ಮಾತಾಡಿ ಅವ್ರ ಹತ್ರ. ಅಲ್ಲೇ ಇರ್ತೀನಿ ನಾನು, ಅಪಾರ್ಟ್ಮೆಂಟ್ನ ನಾನು ಬಿಡೋದಿಲ್ಲ.
ಅಪಾರ್ಟ್ಮೆಂಟ್ನ ನಾನು ಇವಾಗಲೇ ಖಾಲಿ ಮಾಡೋದಿಲ್ಲ, ಇನ್ನೂ 1 ಮಂತ್ ಕಾಂಟ್ರಾಕ್ಟ್ ಇದೆ ಅಲ್ವಾ, ಅದನ್ನ ಮುಗಿಸಿನೇ ನಾನು ಹೋಗೋದು ಅಂತ ಹೇಳಿ ಅವ್ರಿಗೆ ಡೈರೆಕ್ಟಾಗಿ ಹೇಳಿ ಇನ್ನೊಬ್ರ ಹತ್ರ ಎಲ್ಲ ಮಾತಾಡಿ ಅವರು ಇನ್ನೊಬ್ರ ಹತ್ರ ಎಲ್ಲ ಫೋನ್ ಮಾಡಿಸಿ ಇಲ್ಲ ಒಂದು ಆಪ್ಷನ್ ಕೊಡಿ ನಮಗೆ. ನಾನು ಹೇಳಿದ್ದೀನಿ ನಾನು ಫುಲ್ ಖಾಲಿ ಮಾಡ್ಬೇಕಾ ಹೋಗ್ತೀನಿ, ಬಟ್ ನಾನು ಡೆಪಾಸಿಟ್ ಇವಾಗಲೇ ಕೊಡಬೇಕು. 75,000 ಅವ್ರ ಕಡೆ ಡೆಪಾಸಿಟ್ ಕೊಟ್ಟಿರ್ತೀವಿ ನಾವು, ಅದನ್ನ ಕೊಡಲ್ಲ ಅಂತಿದ್ದಾರೆ. ಅಂದ್ರೆ ನೀವೇನಾದ್ರೂ ರೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿಗೆ ಶಿಫ್ಟ್ ಆದ್ಮೇಲೂ ಇವರೆಲ್ಲ ಹೇಳ್ತಿದ್ದಾರೆ ಡೆಪಾಸಿಟ್ ಎಲ್ಲ ವಾಪಸ್ ಸಿಗೋದಿಲ್ಲ, ನೀವು ಲಾಸ್ಟ್ ಮಂತ್ ರೆಂಟ್ ಪೇ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ಪ್ಲಾನ್ ಮಾಡಿ ನಾವು ಅಲ್ಲೇ ಇರ್ತೀವಿ. ನೆಕ್ಸ್ಟ್ ಮಂತ್ ಇವಾಗ ಹೆಂಗೂ ಪೇ ಮಾಡ್ಬೇಡ ಅಂತ ಹೇಳಿದೀನಿ ಚೇತನ್ಗೆ, ಅಲ್ಲೇನಾದ್ರು ಇದ್ರೆ. ಸೊ ಇವಾಗ ಎಲ್ಲಾ ಸ್ಟಫ್ಸ್ನ ಮತ್ತೆ ತಗೊಂಡು ರೂಮ್ ಹೋಗೋಣ. ಚೇತನ್ ಏನೋ ವಿಡಿಯೋ ಮಾಡ್ತಾ ಇದೀಯಾ? ನನ್ನ ಮುಖ ಯಾಕೆ ತೋರಿಸಿ? ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಚೇತನ್ ಮುಖ ಒಂದು 1 ಅವರ್ 2 ಅವರ್ ಇಂದ ಹಿಂಗೆ ಸ್ವರ್ಗ ಹೋಗ್ಬಿಟ್ಟಿದೆ. ಅಯ್ಯೋ ಏನಪ್ಪಾ ಇದು. 1 ಅವರ್ ಇಲ್ಲ ಅಂತ ಹೇಳ್ತೈತೆ, ನಾನು ನೆನ್ನೆಯಿಂದ ಅಂತ ಹೇಳೋದು. ಚೇತನ್ ಸಪ್ಪಗಿದ್ದಾನೆ ಪಾಪ. ಇದೆಲ್ಲ ಈ ತರ ಎಲ್ಲ ಫಸ್ಟ್ ಟೈಮ್ ಆಗ್ತಿರೋದಂತೆ ಚೇತನ್ಗೆ. ಇನ್ನ ನೋಡೋದಿದೆ ತುಂಬಾ. ಚೇತನ್ ಫುಲ್ಲು ಯೋಚನೆ ಮಾಡ್ತಾ ಇದ್ದಾನೆ ಅಣ್ಣ, ಏನಪ್ಪಾ ನನ್ನ ಲೈಫ್ ಹಿಂಗಾಗೋಯ್ತು ಅಂತ. ಇವಾಗ ಆಕ್ಚುಲ್ ಆಗಿ ಟಾಸ್ಕ್ ಇರೋದು 4 ಫ್ಲೋರ್ಸ್ ಹತ್ಬೇಕು ಇವಾಗ, ಆಯ್ತಾ? ಲಿಫ್ಟ್ ಇಲ್ಲ ಇಲ್ಲಿ ಚೇತನ್ ಹಳೆ ರೂಮಲ್ಲಿ. ಇವಾಗ ಬನ್ನಿ, ಚೇತನ್ ಏನ್ ಹೇಳ್ತಿದ್ದಾನೆ, ಎಲ್ಲ ನೀನೇ ಹೊರ್ಬೇಕು ಅಂದ ನಾನು ಇಟ್ಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದೀನಿ. ಹೋಗ್ಬಿಡ್ತೀನಿ ನಾನು ಸುಮ್ಮನೆ ಇಟ್ಲಿಗೆ, ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ತಿನ್ಕೊಂಡಿದ್ದವನ್ನ ಕರ್ಸ್ಬಿಟ್ಟು ಈ ತರ ಕೆಲಸ ಕೊಟ್ಬಿಟ್ಟಿದ್ದಾನೆ. ನಮ್ಮ ಮನೆಗೆ ಮತ್ತೆ ಸ್ವಾಗತ ಸುಸ್ವಾಗತ ನಮ್ಮನೆಗೆ ಅಂತ. ಅಪ್ಪ ಓಕೆ ಗೈಸ್, ಬನ್ನಿ ಆಮೇಲೆ ಏನಾಗುತ್ತೆ ಅಂತ ನೋಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಟಿಲ್ ದೆನ್ ವೇಟ್ ಅಂಡ್ ವಾಚ್. ಸೊ ಗೈಸ್, ನಾವಿವಾಗ ಸಂಜೆ ಹೀಗೆ ಹೊರಗೆ ಬಂದು ಸೂಪರ್ ಮಾರ್ಕೆಟ್ ಇಂದ ಒಂದ್ ಸ್ವಲ್ಪ ಐಟಮ್ಸ್ ತಗೊಂಡು ಹೋಗ್ತಿದೀವಿ. ರೂಮ್ದೆಲ್ಲ ಸಾರ್ಟ್ ಆಗಿದೆ, ಅಂದ್ರೆ ಇನ್ನೂ ಕಾಲ್ ಬಂದಿಲ್ಲ, ನಾವಿನ್ನೂ ರೂಮಲ್ಲೇ ಇದೀವಿ. ಸೊ ಇವತ್ತೆಲ್ಲ ಇಲ್ಲೇ ಇರ್ತೀವಿ, ಇದೇ ರೂಮಲ್ಲಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ನಮ್ಮ ಮಮ್ಮಿಗೋಸ್ಕರ.